ಎತ್ಕೊ ನೀನು ಬಾಟ್ಲ್ ಎತ್ಕೊ. ಏನು ವಿಡಿಯೋ ತಗೊಂತ ಇದ್ದೀನಿ. ಚೆನ್ನಾಗಿದೆಯಾ ಚಟ್ನಿ? ಚೆನ್ನಾಗೈತಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಸು ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಫ್ರೈಡೇ ಲಾಗ್ ಮಾಡ್ತಾಯಿದ್ದೀನಿ ನಾನು. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಆ್ಯಂಡ್ ಈಗ ನಾನು ಈವ್ನಿಂಗ್ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈವ್ನಿಂಗ್ ಲಾಗ್ ಮಾಡೋಣ ಅಂತ ಈಗ ನಾವು ಔಟ್ಸೈಡ್ ಬಂದಿದ್ದೀವಿ. ಸ್ವಲ್ಪ ಶಾಪಿಂಗ್ ಇತ್ತು ಔಟ್ಸೈಡು, ಸೊ ಡಿಮಾರ್ಟ್ಗೆ ಹೋಗೋಣ ಅಂತ ಡಿಮಾರ್ಟ್ಗೆ ಬಂದು ರಿಟರ್ನ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನು ಶ್ರಾವಣ ಶನಿವಾರ ಹಬ್ಬ, ಥರ್ಡ್ ಸ್ಯಾಟರ್ಡೇ ಮಾಡೋಣ ಅಂತ ಹೂವು ಎಲ್ಲ ಬೇಕಿತ್ತು, ಸೊ ಪರ್ಚೇಸ್ ಮಾಡೋಕ್ಕೆ ಔಟ್ಸೈಡ್ ಬಂದಿದ್ದೆ. ಆ್ಯಂಡ್ ಹಾಗೆ ಡಿಮಾರ್ಟ್ಗೆ ಹೋಗಿ ಸ್ವಲ್ಪ ಗ್ರಾಸರೀಸ್ ಆಗೋಗಿತ್ತು, ಸೊ ಗ್ರಾಸರೀಸನ್ನು ತಗೊಂಡು ಇನ್ನು ರಿಟರ್ನ್ ಬಂದೆ. ಈಗ ಟೈಮ್ ಬಂದು 8 ಗಂಟೆ ಆಗೋಗ್ತಾಯಿದೆ ಆಲ್ಮೋಸ್ಟ್. ಇನ್ನು ಅಡುಗೆ ಮಾಡೋಕ್ಕೂ ನಂಗೆ ಪೇಷನ್ಸ್ ಇದ್ದಿಲ್ಲ, ಸೊ ಅದಕ್ಕೆ ಔಟ್ಸೈಡೇ ನಾವು ಪಾರ್ಸಲ್ ಸಹ ತಗೊಂಬಂದಿದ್ವಿ. ಇನ್ನು ಬಂದು ಆಯಿಲ್ ಎಲ್ಲ ಖಾಲಿ ಆಗಿತ್ತು, ಸೊ ಅದಕ್ಕೆ ಡಿಮಾರ್ಟ್ಗೆ ಹೋಗಿ ಪರ್ಚೇಸ್ ಮಾಡ್ಕೊಂಬಂದ್ವಿ. ಏಕೆ ಅಂದರೆ ಡಿಮಾರ್ಟ್ಗೆ ಹೋದರೆ ನಮಗೆ ಅಟ್ಲೀಸ್ಟ್ 500 ಆದರೂ ಸೇವ್ ಆಗುತ್ತೆ. ಔಟ್ಸೈಡ್ ತೊಗೊಳೋದಕ್ಕಿಂತ ನಮ್ಮ ಮನೆ ಹತ್ರನೇ ಒಂದು 1 ಕಿಲೋಮೀಟರ್ಗೆ ಡಿಮಾರ್ಟ್ ಇದೆ, ಸೊ ಅಲ್ಲಿ ಪರ್ಚೇಸ್ ಮಾಡ್ಕೊಬಂದ್ವಿ. ಆ್ಯಂಡ್ ನನ್ನ ಮಗಳಿಗೆ ಸ್ಲಿಪ್ಪರ್ಸು ಚೆನ್ನಾಗಿತ್ತು ಅಲ್ಲಿ ಶೂಸು, ಸೊ ಅವಳಿಗೆ ಇಲ್ಲಿವರೆಗೂ ತಗೊಟ್ಟಿದ್ದಿಲ್ಲ, ಸೈಜ್ ಸಿಕ್ಕಿಲ್ಲ ಅಂತ. ಸೊ ಈಗ ಅಲ್ಲಿ ಕರೆಕ್ಟ್ ಸೈಜೇ ಸಿಕ್ತು, ಅದಕ್ಕೆ ಅವಳಿಗೆ 2 ಜೊತೆ ತಗೊಟ್ವಿ. ಆ್ಯಂಡ್ ನಾನು ಮೀಶೋ ಅಲ್ಲೆಲ್ಲ ನೋಡಿದೆ, ಅದರಲ್ಲಿ ಕಾಸ್ಟ್ಲಿ ಇತ್ತು ಸ್ಲಿಪ್ಪರ್ಸ್, ಚಿಕ್ಕ ಮಕ್ಕಳಿಗೇ ಕಾಸ್ಟ್ಲಿ ಜಾಸ್ತಿ ಇತ್ತು. ಅಲ್ಲಿ ನೋಡಿದ್ರೆ ಕಮ್ಮಿ ಇತ್ತು ಪ್ರೈಸ್ ಡಿಮಾರ್ಟಲ್ಲಂತೂ, ಅದಕ್ಕೇ ತಗೊಟ್ವಿ. ಆ್ಯಂಡ್ ಇನ್ನು ಬಾಡಿ ಲೋಷನ್ ಎಲ್ಲ ಬೈ 1 ಗೆಟ್ 1 ಫ್ರೀ ಇತ್ತು. ನಾವು ಬೈ 1 ಗೆಟ್ 1 ಫ್ರೀ ಇದ್ದಿದ ತಕ್ಷಣ ನಾವು ಪರ್ಚೇಸ್ ಮಾಡೋಕ್ಕೆ ಹೋಗೋಲ್ಲ, ಅದು ನಾವು ಎಕ್ಸ್ಪೈರಿ ಡೇಟ್ ನೋಡಿನೇ ನಾವು ತಗೊಳೋದು. ಇದಿನ್ನೂ 2 ಇಯರ್ಸ್ ಎಕ್ಸ್ಪೈರಿ ಡೇಟ್ ಇತ್ತು, ಬಟ್ ಬಾಡಿ ಲೋಷನ್ಸ್ ಯಾಕೋ ಬೈ 1 ಗೆಟ್ 1 ಫ್ರೀ ಇಕ್ಕಿದ್ರು. ಸೊ ಬಾಟಲ್ಸು ಸಹ ನನ್ನ ಮಗಳು ಎಲ್ಲ ಹೊಡೆದಾಕಿದ್ಲು, ಸೊ ಬಾಟಲ್ಲು 2 ತಗೊಂಡ್ವಿ. ಆ್ಯಂಡ್ ಇನ್ನು ನೈಟ್ ನಾವು ವರಮಹಾಲಕ್ಷ್ಮಿ ಹಬ್ಬ ಫೆಸ್ಟಿವಲ್ ಮಾಡಿಲ್ಲ. ಆ್ಯಂಡ್ ನಮ್ಮ ಓನರ್ ಆಂಟಿಯವರು ಸೆಲೆಬ್ರೇಟ್ ಮಾಡಿದರು, ಅದಕ್ಕೆ ಅವರು ಪಾಯಸ ಕೊಟ್ಟಿದ್ದರು ನಮಗೆ, ಸ್ವಲ್ಪ ಸ್ವೀಟು. ಆ್ಯಂಡ್ ಇನ್ನು ಔಟ್ಸೈಡೇ ನನಗೆ ಮಾಡೋಕ್ಕೆ ಪೇಷನ್ಸ್ ಇದ್ದಿಲ್ಲ, ಸೊ ಔಟ್ಸೈಡೇ ಎಲ್ಲ ತಗೊಂಬಂದ್ವಿ. ಆ್ಯಂಡ್ ಅಲ್ಲಿ ಡಿಮಾರ್ಟ್ ಆಪೋಸಿಟೇ ಒಂದು ಬ್ರೇಕ್ಫಾಸ್ಟ್ ಅಂಗಡಿ ಇಕ್ತಾರೆ. ಎಲ್ಲರೂ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಇಕ್ತಾರೆ, ಇಲ್ಲಿ ಈವ್ನಿಂಗ್ ಇಕ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಫೇಮಸ್ಸು ಪುಳಿಯೋಗರೆ ಚೆನ್ನಾಗಿರುತ್ತೆ, ಆ್ಯಂಡ್ ಪಲಾವು ಚೆನ್ನಾಗಿರುತ್ತೆ. ಮೇಯ್ನು ಚಿತ್ರಾನ್ನ, ಪುಳಿಯೋಗರೆ, ಪಲಾವು ಮತ್ತು ಇಡ್ಲಿ ಮಾತ್ರ ಅಲ್ಲಿ ಇಡ್ತಾರೆ. ಓನ್ಲಿ ಬ್ರೇಕ್ಫಾಸ್ಟ್ ಐಟಮ್ಸ್ ಮಾತ್ರ ಇಡ್ತಾರೆ ಅಲ್ಲಿ. ಸೊ ಚೆನ್ನಾಗಿರುತ್ತೆ ಅಂದರು, ಸೊ ಅಲ್ಲೇ ತಗೊಂಬಂದ್ವಿ ಅಲ್ಲಿಂದನೇ. ಆ್ಯಂಡ್ ಇನ್ನು ನಾಳೆ ಹಬ್ಬ, ಶನಿವಾರ ಹಬ್ಬ ಇರೋದ್ರಿಂದ ಎಲ್ಲನೂ ಕ್ಲೀನ್ ಮಾಡೋದಿತ್ತು, ಸೊ ಕ್ಲೀನ್ ಮಾಡಿ ನನಗೂ ಸಾಕಾಗೋಗಿತ್ತು. ಸೊ ಔಟ್ಸೈಡಿಂದನೇ ತಗೊಂಬಂದ್ಬಿಟ್ವಿ. ಆ್ಯಂಡ್ ಇನ್ನು ನನ್ನ ಮಗಳಿಗೆ ಅವಳು ಪುಳಿಯೋಗರೆ ಎಲ್ಲ ತಿನ್ನೋಕ್ಕಾಗೋದಿಲ್ಲ ಅಂತ ಅವಳಿಗೆ ಸ್ವಲ್ಪ ಇಡ್ಲಿ ತಗೊಂಬಂದೆ. ಆ್ಯಂಡ್ ಮದ್ದೂರು ವಡೆನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಲ್ಲಿ, ಸೊ ಅದಕ್ಕೆ ಮದ್ದೂರು ವಡೆನೂ ಸಹ ಕ್ರಿಸ್ಪಿಯಾಗಿರುತ್ತೆ, ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬಟ್ ಅವರು ಸೋಡಾ ಏನೂ ಯೂಸ್ ಮಾಡಲ್ವಂತೆ, ಆದರೂ ಎಷ್ಟು ಕ್ರಿಸ್ಪಿ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡಿರೋದು. ಬಟ್ ನಮ್ಮ ಹಸ್ಬೆಂಡ್ ಮಾತ್ರ ಔಟ್ಸೈಡ್ ತಿಂತಿರ್ತಾರೆ ಡ್ಯೂಟಿಗೆ ಹೋದಾಗೆಲ್ಲ. ಅವ್ರು ಚೆನ್ನಾಗಿರುತ್ತೆ ಅಂದಿದ್ದಕ್ಕೆ ಪಾರ್ಸಲ್ ತಗೊಂಬಂದ್ವಿ. ಆ್ಯಂಡ್ ನೀವೆಲ್ಲ ಹೇಗೆ ಶನಿವಾರ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಾ? ಕೆಲವೊಬ್ಬರೆಲ್ಲ ಶನಿವಾರ ಹಬ್ಬಲ್ಲಿ, ನಾನು ರೀಸೆಂಟಾಗಿ ಒಂದು ರೀಲ್ ನೋಡಿದೆ, ಅದರಲ್ಲಿ ಅವರು ಶನಿವಾರ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ದಾರೆ ಅಂದರೆ, ಅವರು ದೇವ್ರಿಗೆ ನೈವೇದ್ಯಕ್ಕೆ ನಾನ್ ವೆಜ್ ಎಲ್ಲ ಇಟ್ಟು ಸೆಲೆಬ್ರೇಟ್ ಮಾಡಿದ್ದಾರೆ. ನಿಮ್ಮ ಸೈಡಲ್ಲಿ ಯಾವ ಫುಡ್ಸ್ ಅಂದರೆ ಫುಡ್ ಐಟಮ್ಸ್ ಯಾವ ಥರ ಮಾಡ್ತೀರಾ, ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಇನ್ನು ನನಗೆ ಪುಳಿಯೋಗರೆ ಅಂದರೆ ನನಗಂತೂ ತುಂಬಾ ಇಷ್ಟ. ಅದು ಅಲ್ಲಿ ಫೇಮಸ್ ಆಗಿರೋದ್ರಿಂದ ನಾನು ತುಂಬ ವೀಡಿಯೋಸಲ್ಲಿ ನೋಡ್ತಾ ಇದ್ದೆ ಅದು ಫೇಮಸ್ ಅಂತ. ಸೊ ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ನನಗೆ ಮಾತ್ರ ಪುಳಿಯೋಗರೆ ತಗೊಂಡೆ. ಹಣ್ಣಿನ ನಮ್ಮ ಹಸ್ಬೆಂಡ್ಗೆ ಪುಳಿಯೋಗರೆ ಅದು ಯಾವ ಥರ ಆದರೂ ಮಾಡಲಿ ಅವ್ರಿಗೆ ಇಷ್ಟ ಆಗೋದಿಲ್ಲ.
ಇನ್ನು ನನ್ನ ಮಗಳಿಗೆ ಇಡ್ಲಿ ತಗೊಂಬಂದ್ವಿ. ಆ್ಯಂಡ್ ಇನ್ನೇ ನಾಳೆ ಹಬ್ಬ ಆಗಿರೋದ್ರಿಂದ ಇನ್ನು ಅರ್ಲಿ ಮಾರ್ನಿಂಗೇ ಬೇಗ ಎದ್ದೇಳಬೇಕು. ಸೊ ಇನ್ನು ಅಡುಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಬಂದಿದೆ 8 ಗಂಟೆ ಆಯಿತು. ಇನ್ನು ಅವೆಲ್ಲ ಐಟಮ್ಸ್ ಎಲ್ಲ ಎತ್ತಿ ಎಲ್ಲ ಮಾಡೋ ಅಷ್ಟಿಗೆ ಟೈಮ್ ಆಗುತ್ತೆ ಅಂತ ಔಟ್ಸೈಡ್ ತಗೊಂಬಂದು ತಿಂದು ಮಲಗಿದ್ವಿ. ಇನ್ನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಲಾಗಲ್ಲಿ ನಾನು ಅರ್ಲಿ ಮಾರ್ನಿಂಗ್ ಲಾಗೇ ಮಾಡಿ ನಿಮಗೆ ನಾನು ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ನಿಮಗೆ ಹಾಕ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.